ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತಿನ ತಮ್ಲೈನ್ ಏನು ಅಂದರೆ, ಹೊಸದಾಗಿ ಚಾನಲ್ ಯಾರಾದರೂ ಓಪನ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೊಸದಾಗಿ ಚಾನಲ್ ಓಪನ್ ಮಾಡೋರು ಫಸ್ಟು ನೀವು ಚಾನಲ್ ಓಪನ್ ಮಾಡಬೇಕು ಆಯಿತಾ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಆಗಬೇಕು. 4000 ವಾಚ್ ಅವರು ಹೇಗೆ ಮಾಡೋದು ಅಂದರೆ, ನೀವು ಡೈಲಿ ವೀಡಿಯೋಸ್ ಹಾಕೊಂಡು ಹೋಗಬೇಕು. ಒಂದು ದಿನವೂ ತಪ್ಪಿಸ್ದೆ ಡೈಲಿ ವೀಡಿಯೋಸ್ ಹಾಕೊಂಡೋಗಿ ಖಂಡಿತ ನಿಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ. ಮಾನಿಟೈಸೇಷನ್ ಆನ್ ಆಗೋದು ಯಾವಾಗ ಗೊತ್ತಾ? 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಆದಮೇಲೆ, ಆಯಿತಾ. ಅಲ್ಲಿ ತನಕ ನಿಮಗೆ ಯಾವೇ ದುಡ್ಡು ಬರೋದಿಲ್ಲ. ದುಡ್ಡು ಬರೋದು ಅಂದರೆ ನಿಮಗೆ 4000 ವಾಚ್ ಅವರು 1000 ಸಬ್ಸ್ಕ್ರೈಬರ್ ಎಲ್ಲ ಕಂಪ್ಲೀಟ್ ಮಾಡ್ತಿರಲ್ಲ, ಆವಾಗ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅರ್ನಿಂಗ್ ಸ್ಟಾರ್ಟ್ ಆಗೋದು ಹೆಂಗೆ ಅಂದರೆ, ಫಸ್ಟು ಜೀರೋ ಪೇಮೆಂಟಿಂದ ಸ್ಟಾರ್ಟ್ ಆಗುತ್ತೆ. ಜೀರೋ ಪೈಸದಿಂದ 1 ಪೈಸಾ 2 ಪೈಸಾ 3 ಪೈಸಾ ಆ ಥರ ಪೈಸಾದ ಲೆಕ್ಕದಲ್ಲಿ ಸ್ಟಾರ್ಟ್ ಆಗೋದು. ಸ್ಟಾರ್ಟಿಂಗಲ್ಲಿ ನೀವು ಅಂದ್ಕೊಂಡಿರ್ಬೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ತುಂಬ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ. ಖಂಡಿತ ಆ ಥರ ಎಲ್ಲ ಆಸೆ ಎಲ್ಲ ಇಟ್ಕೊಳಕ್ಕೆ ಹೋಗಬೇಡ್ರಿ. ಆಗುತ್ತೆ ಅಂದರೆ ತುಂಬ ವರ್ಷ ಆಗಬೇಕು ನಿಮ್ಮ ಚಾನಲ್ ಓಪನ್ ಮಾಡಿ. ನಿಮಗೆ ವ್ಯೂ ಚೆನ್ನಾಗಿ ಬರಬೇಕು. ನೀವು ಹಾಕಿರೋ ವೀಡಿಯೋಗೆ ವ್ಯೂ ಇಲ್ಲಾಂದ್ರೆ 50 ಲಕ್ಷದ ಮೇಲೆ ಓಡಬೇಕು. ಲಕ್ಷದ ಮೇಲೆ ಓಡಿದ್ರೆ ಖಂಡಿತ ಬರುತ್ತೆ ದುಡ್ಡು. ಅದು ನಮಗೆ ಹೊಸ್ದಾಗಿ ಏನಾದ್ರು ನೀವು ಚಾನಲ್ ಓಪನ್ ಮಾಡ್ತು ಅಂದರೆ ನಿಮ್ಗೆ ಅಷ್ಟು ಬೇಗ ನಿಮಗೆ ಅಷ್ಟು ಕೊಡೋದಿಲ್ಲ. ಯಾಕೆಂದರೆ ಅಷ್ಟು ಬೇಗ ನಿಮಗೆ ವೈರಲ್ ಮಾಡೋದಿಲ್ಲ ವೈಟಿ ಕಡೆಯಿಂದ. ನಿಮ್ಮದು ಯಾವ ಥರ ನೀವು ಕೆಲಸ ಮಾಡ್ತಾಯಿದ್ದೀರಾ ವೈಟಿಗೆ ಅಂದರೆ ವೈಟಿಗೆ ಯಾವ ಥರ ಕೆಲಸ ಮಾಡ್ತಾಯಿದ್ದೀರಾ, ನೀವು ವೀಡಿಯೋ ಎಷ್ಟು ದಿವ್ಸಕ್ಕೆ ಒಂದು ಸಲ ಕೊಡ್ತಾಯಿದ್ದೀರಾ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಯೂಟ್ಯೂಬ್ ಕಡೆಯಿಂದ. ನೀವು ಡೈಲಿ ಕೊಡ್ತಾಯಿದ್ದೀರಾ, 2 ದಿವ್ಸಕ್ಕೆ ಒಂದು ಸಲ ಕೊಡ್ತಾಯಿದ್ದೀರಾ, 3 ದಿವ್ಸಕ್ಕೆ ಒಂದು ಸಲ ಕೊಡ್ತಾಯಿದ್ದೀರಾ, ಇಲ್ಲಾಂದರೆ 15 ದಿವ್ಸಕ್ಕೆ ಒಂದು ಸಲ ಕೊಡ್ತೀರಾ, ಇಲ್ಲ ವಾರಕ್ಕೆ ಒಂದು ಸಲ ಕೊಡ್ತೀರಾ, ಇಲ್ಲ ತಿಂಗ್ಳಿಗೆ ಒಂದು ಸಲ, ಆ ಥರ ಎಲ್ಲ ಚೆಕ್ ಮಾಡ್ತಾರೆ. ನಿಮಗೆ ಬೇಗ ಮೋನೋ ಆಗಬೇಕು, ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ಡೈಲಿ ವೀಡಿಯೋಸ್ ಹಾಕಿ. ಡೈಲಿ ಒಂದು ದಿನವೂ ಬಿಡದೇ ಡೈಲಿ ವೀಡಿಯೋಸ್ ಹಾಕಿ. ಖಂಡಿತ ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ. ಹೆಂಗೆ ಅಂದರೆ, ನೀವು ಎಷ್ಟು ಬೇಗ ಯೂಟ್ಯೂಬ್ಗೆ ಕೆಲಸ ಮಾಡಿಕೊಡ್ತೀರಾ. ಈಗ ನಾವು ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ನಾವು ಇವಾಗ ಎಲ್ಲರ ಕೆಲಸಕ್ಕೆ ಹೋಗಿರ್ತೀವಿ ಅಂದ್ಕೊಳ್ರಿ. ಎಲ್ಲರ ಕೆಲಸಕ್ಕೆ ಹೋಗಿದ್ದು ನಾವು ಡೈಲಿ ಹೋದರೆ ನಮ್ಗೆ ಸಂಬಳ ಹೇಗೆ ಬರುತ್ತೆ, ಅದೇ ನಾವು ಅವಾಗವಾಗ ತಪ್ಪಿಸಿದ್ರೆ ಹೆಂಗೆ ಸಂಬಳ ಕೊಡ್ತಾರೆ? ಕಟ್ ಮಾಡ್ತಾರೆ ತಾನೇ, ಕಟ್ ಮಾಡ್ತಾರೆ. ಆಮೇಲೆ ಸರಿಯಾಗಿ ಕರೆಕ್ಟಾಗಿ ದುಡ್ಡು ಕೊಡೋದಿಲ್ಲ. ಅಯ್ಯೋ ನೀವು ಯಾವಾಗಲೂ ತಪ್ಪಿಸ್ಕೋತಾ ಇರ್ತೀರ, ಆ ಥರ ಎಲ್ಲ ಮಾಡ್ತಾಯಿರ್ತಾನೆ. ಇದು ಹಾಗೇ ನೀವು ವೈಟಿಗೆ ನೀವು ಎಷ್ಟು ವೀಡಿಯೋಸ್ ಕೊಡ್ತೀರಾ, ಡೈಲಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ ಕೊಡ್ತೀರಾ, ಖಂಡಿತ ಬೇಗ ಮೋನೋ ಆಗುತ್ತೆ, ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ. ನಿಮಗೆ ಬೇಗ ರೆಕಮೆಂಡ್ ಸಿಗುತ್ತೆ ವೈಟಿ ಕಡೆಯಿಂದ. ನೀವೇನಾದ್ರೂ ವಾರದಲ್ಲಿ 1, 2, 3 ಆ ಥರ ಕೊಡ್ತಾಯಿದ್ರೆ ಖಂಡಿತ ಅದು ಆಗೋದಿಲ್ಲ. ಆದಷ್ಟು ಮಿನಿಮಮ್ಮು ಒಂದು ದಿನಕ್ಕೆ 5 ವೀಡಿಯೋ ಹಾಕ್ತಾಯಿದ್ರಂತೆ. ಯಾರೋ ಒಂದು ದಿನಕ್ಕೆ 5 ವೀಡಿಯೋ ಹಾಕ್ತಾಯಿದ್ರಂತೆ. ಮೋಸ್ಟ್ಲಿ ಅವ್ರು ಮನೆಯಲ್ಲೇ ಇರ್ಬೋದು ಅನಿಸುತ್ತೆ. 5 ವೀಡಿಯೋ ಹಾಕೋದು ತುಂಬ ಕಷ್ಟ ಆಗುತ್ತೆ. 5 ವೀಡಿಯೋ ಹಾಕಿದ್ರೆ 1.5 ತಿಂಗಳಿಗೇನೋ ಅವ್ರದ್ದು ಮೋನೋ ಆಗೈತಂತೆ. 1.5 ತಿಂಗ್ಳಿಗೆ ಮೋನೋ ಆಗಿ ಇನ್ನು ನೆಕ್ಸ್ಟ್ ಮೋನೋ ಆದ ತಕ್ಷಣ ಒಂದು ತಿಂಗಳಿಗೇನೋ $80 ಆಗೈತೆ ಅಂತ ಹೇಳ್ತಾರೆ. ನಮ್ಮ ಲೈವ್ ಒಬ್ಬರು ಬಂದಿದ್ರು, ಮತ್ತೆ ಅವ್ರು ಬರಲೇ ಇಲ್ಲ. ಅವರು ಬೇಕಿದ್ರೆ ನಮ್ಮ ಚಾನಲ್ ಚೆಕ್ ಮಾಡ್ಕೊಳ್ರಿ ಅಂತಲೂ ಹೇಳಿದರು. ನಮ್ಮ ಚಾನಲ್ ಓಪನ್ ಮಾಡಿ ಬರೀ 1.5 ತಿಂಗಳು ಆಗೈತೆ ಅಷ್ಟೇ. 2.5 ತಿಂಗಳು 1.5 ತಿಂಗಳು ಹೇಳಿದ್ರು ಅವರು. ಚಾನಲ್ ಓಪನ್ ಮಾಡಿದ ಒಂದು 15 ದಿವಸಕ್ಕೋ 20 ದಿವಸಕ್ಕೋ ಏನೋ ಆಗೈತಂತೆ ಅವ್ರ ಚಾನಲ್ಲು ಮೋನೋ ಆಗೈತಂತೆ. ಅಂದರೆ ಒಂದು ದಿನಕ್ಕೆ 5 ವೀಡಿಯೋ ಒಂದು ದಿನನೂ ತಪ್ಪಿಸ್ಲಿವಂತವ್ರು. ಒಂದು ದಿನನೂ ಕಂಟಿನ್ಯೂಸ್ ಆಗಿ ಒಂದು ದಿನಕ್ಕೆ 5 ವೀಡಿಯೋ. ಅಂದರೆ ಮೋಸ್ಟ್ಲಿ ಅವರು ವೀಡಿಯೋ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ರು ಅನಿಸುತ್ತೆ. ಆವಾಗ ಒಂದು ದಿನಕ್ಕೆ 5 ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಬಂದಿರ್ಬೋದೇನೋ. ಬೇಗ ಮೋನೋ ಆಯ್ತು ಅವ್ರದ್ದು. ಅದೇ ಥರ ನೀವು ಬೇಗ ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ ಡೈಲಿ ವೀಡಿಯೋಸ್ ಕೊಡಿ. ಒಂದು ದಿನವೂ ತಪ್ಪಿಸ್ಬೇಡಿ, ಡೈಲಿ ವೀಡಿಯೋಸ್ ಕೊಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ. ಶಾರ್ಟ್ಸ್ ವೀಡಿಯೋ ಡೈಲಿ 3 ಶಾರ್ಟ್ಸ್ ವೀಡಿಯೋ ಹಾಕಿ. ಬೇಗ ಸಬ್ಸ್ಕ್ರೈಬರ್ ಬರ್ತಾರೆ ನಿಮಗೆ, ಬೇಗ ಚಾನಲ್ ಬೇಗ ಗ್ರೋ ಆಗುತ್ತೆ. ಆ ಥರ ಇದ್ರೇ ಚಾನಲ್ ಬೇಗ ಗ್ರೋ ಆಗೋದು. ನಾವೇನಾದರೂ ಸ್ವಲ್ಪ ಫ್ರೀ ಇರಬೇಕಾದ್ರೆ ಹಾಕ್ತೀವಿ, ಇವಾಗ ಟೈಮ್ ಇಲ್ಲ ಅಂದರೆ ಅವ್ರಿಗೂ ಟೈಮ್ ಇರೋದನ್ನೇ ಆಯಿತು ನಿಮ್ಮ ಚಾನಲ್ ನಾವು ಅದೇ ಥರ ಮಾಡ್ತೀವಿ ಅಂತಾರೆ, ಆಯಿತಾ. ಹಾಗೇ ಎಲ್ಲರೂ ಅದಕ್ಕೆ ಏನು ಮಾಡಿರಿ, ನಿಮ್ಗೆ ಏನಾರು ಬೇಗ ಮೋನೋ ಆಗಬೇಕು, ಇದರಿಂದ ನಾವು ಅರ್ನಿಂಗ್ಸ್ ಬೇಗ ಮಾಡಬೇಕು ಅಂದರೆ ಒಂದು ದಿನ ತಪ್ಪಿಸ್ತೇನೆ ವೀಡಿಯೋಸ್ ಹಾಕಿ. ಮೇಲೆ ಅಕಸ್ಮಾತ್ ವೀಡಿಯೋ ನೋಡಿರಿ, ವೀಡಿಯೋ ಓಡ್ತಾ ಇದ್ದಾವ, ವ್ಯೂ ಯಾವ ಥರ ಬರ್ತೈತೆ, ಆಗಲಿಲ್ವಾ ನಿಮಗೆ 50-60 ಜನ ಸಬ್ಸ್ಕ್ರೈಬರ್ ಆಗಿದ ತಕ್ಷಣ
ಒಬ್ಬೊಬ್ರಿಗೆ 50 ಜನಕ್ಕೆ ಆಗುತ್ತಂತೆ, ಲೈವ್ ಓಪನ್ ಆಗುತ್ತಂತೆ. ಒಬ್ಬೊಬ್ಬರಿಗೆ ಒಂದು 60-65 ಗಂಟೆ ಬರ್ತಾಯಿದೆ. ನಮ್ಮದು ಒಂದು 65 ಆದಮೇಲೆ ನಮ್ಮದು ಓಪನ್ ಆದದ್ದು. ಇನ್ನೊಬ್ರಿಗೆ ಯಾರ್ದೋ ಮೊನ್ನೆ ನೋಡಿದೆ 50 ಸಬ್ಸ್ಕ್ರೈಬರ್ಗೆಲ್ಲ ಅವ್ರಿಗೆ ಇದು ಲೈವ್ ಓಪನ್ ಆಗೈತೆ. ಆ ಥರ ಯಾವಾಗ ಲೈವ್ ಓಪನ್ ಆಗುತ್ತೆ ದಯವಿಟ್ಟು ಆವಾಗಲೇ ಲೈವ್ ಶುರು ಮಾಡಿ ಡೈಲಿ ಲೈವ್ ಮಾಡಿ. ಒಂದು ದಿನನೂ ತಪ್ಪಿಸ್ದೆ ಲೈವ್ ಮಾಡಿ. ಬೇಗ ಮೋನೋ ಆಗುತ್ತೆ ನಿಮ್ಮದು, ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ವಾಚ್ ಅವರ್ ಕಂಪ್ಲೀಟ್ 4,000 ಗಂಟೆ ನೀವು ಕಂಪ್ಲೀಟ್ ಮಾಡಬೇಕು. 1,000 ಸಬ್ಸ್ಕ್ರೈಬರ್ ಮಾಡಬೇಕು. ಅಷ್ಟೆಲ್ಲ ಬೇಕು ಅಂದರೆ ಕಂಟಿನ್ಯೂಸ್ 3 ತಿಂಗಳು ಕಷ್ಟಪಡ್ರಿ, ಇಲ್ಲ 2 ತಿಂಗಳು ಕಷ್ಟಪಡ್ರಿ. ಒಂದು ದಿನ ತಪ್ಪಿಸ್ದೆ ಬೇಗ ಮೋನೋ ಆಗುತ್ತೆ ನಿಮ್ಮ ಚಾನಲ್. ಬೇಗ ನೀವು ಪೇಮೆಂಟ್ ತೊಗೋಬೋದು. ಆ ಥರ. ಆಮೇಲೆ ನಿಮಗೆ ಟೈಮ್ ಇತ್ತು ಅಂದರೆ ಮಾತ್ರ ಚಾನಲ್ ಓಪನ್ ಮಾಡಿರಿ. ಟೈಮ್ ಇಲ್ಲ, ನಮಗೆ ಬ್ಯುಸಿ ಇರ್ತೀವಿ, ಏನೋ ಫ್ರೀ ಟೈಮಲ್ಲಿ ಈ ಥರ ಯೂಟ್ಯೂಬ್ ಮಾಡ್ತೀವಿ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡ್ರಿ. ಈ ಅಂಥ ಚಾನಲೆಲ್ಲ ತುಂಬ ಹಿಂದೆ ಉಳ್ಕೊಬಿಡ್ತವೆ, ಮುಂದೆ ಅಂತೂ ಬರೋದೇ ಇಲ್ಲ. ಏಕೆಂದರೆ ನೀವು ಫ್ರೀ ಇರಬೇಕಾದ್ರೆ ತಾನೇ ಅವರು ಫ್ರೀ ಇರಬೇಕಾದ್ರೆ ನಿಮ್ಮ ಚಾನಲ್ ಮಾಡ್ತಾರೆ ಅಂದ್ಬಿಟ್ಟು ಅದೇ ಥರ ಮಾಡಿಬಿಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಅದಕ್ಕೆ ನೀವೇನು ಮಾಡಿರಿ, ಟೈಮ್ ಇತ್ತು ಅಂದರೆ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಿ. ಇಲ್ಲ ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಮಾಡಿಬಿಟ್ಟು ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ಕೊತೀರಾ? ನೆಟ್ಟು ದುಡ್ಡು ವೇಸ್ಟು. ಆಮೇಲೆ ಫೋನು ಸ್ಟ್ಯಾಂಡ್ ತೊಗೋಬೇಕು. ಎಲ್ಲ ವೀಡಿಯೋ ಮಾಡಬೇಕು ಅಂದರೆ ಎಷ್ಟೊಂದು ಅದಕ್ಕೆ ಐಟಮ್ ಎಲ್ಲ ಬೇಕಲ್ವಾ, ಅದೆಲ್ಲ ತಗೋಬೇಕು. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಬೇಡ್ರಿ. ಇಲ್ಲ ನಾವು ಮಾಡ್ತೀವಿ ಯೂಟ್ಯೂಬ್ ಕಡೆಯಿಂದ ಅಂದರೆ ಡೈಲಿ ವೀಡಿಯೋಸ್ ಹಾಕಿ ಬೇಗ ಮೋನೋ ಆಗುತ್ತೆ, ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಆ ಥರ ಇದ್ರೇ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.